ಮುಡಾ ಅರ್ಥಾತ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದ್ದಂತಹ 50-50 ಬೃಹತ್ ಬದಲಿ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗ ಮಹತ್ವದ ಹೆಜ್ಜೆ ಇಟ್ಟಿದೆ. ಅಕ್ರಮವಾಗಿ 50-50 ಅನುಪಾತದ ಅಡಿಯಲ್ಲಿ ಸೈಟ್ ಪಡೆದವರ ಎದೆಯಲ್ಲಿ ಈಗ ನಡುಕ ಹುಟ್ಟಿಸುವಂತಹ ಕಠಿಣ ಆದೇಶವನ್ನ ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿದೆ. ಮೂಡ 50-50 ಬದಲಿ ನಿವೇಶನ ಹಂಚಿಕೆಯ ಎಲ್ಲ ಆದೇಶಗಳು ರದ್ದು. ಸರ್ಕಾರದ ಕಠಿಣ ಹೆಜ್ಜೆ, ಅಕ್ರಮವಾಗಿ ಸೈಟ್ ಪಡೆದವರ ಎದೆಯಲ್ಲಿ ನಡುಕ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವ 50-50 ಅನುಪಾತದ ಬದಲಿ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಹತ್ವದ ಹಾಗೂ ಕಠಿಣ ಹೆಜ್ಜೆ ಇಟ್ಟಿದೆ. ಸರ್ಕಾರದ ಹಿಂದಿನ ಆದೇಶಗಳನ್ನು ಉಲ್ಲಂಘಿಸಿ ಹಂಚಿಕೆ ಮಾಡಲಾಗಿರುವ ಎಲ್ಲ 50-50 ಅನುಪಾತದ ಬದಲಿ ನಿವೇಶನಗಳ ಆದೇಶಗಳನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ನಗರಾಭಿವೃದ್ಧಿ ಇಲಾಖೆ ಆದೇಶ ಹೊರಡಿಸಿದೆ. ಮೈಸೂರು ಜಿಲ್ಲಾಧಿಕಾರಿಗಳು, ಮೂಡ ಆಯುಕ್ತರು ಹಾಗೂ ಇತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನೆಯಾಗಿರುವ ಪತ್ರದಲ್ಲಿ ಈ ಕೆಳಕಂಡ 5 ಪ್ರಮುಖ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ನಗರಾಭಿವೃದ್ಧಿ ಇಲಾಖೆ ಹೊರಡಿಸಿರುವ ಮೊದಲನೇ ಆದೇಶವೇ 50-50 ಅನುಪಾತದಲ್ಲಿ ಬದಲಿ ನಿವೇಶನ ಹಂಚಿಕೆ ರದ್ದು ಆಗಿದೆ. 2023 ಮಾರ್ಚ್ 14 ಆದೇಶವನ್ನ ಉಲ್ಲಂಘಿಸಿ ಹಂಚಿಕೆಯಾದ ಪ್ರತಿಯೊಂದು ಬದಲಿ ನಿವೇಶನದ ಆದೇಶ ಇಂದಿನಿಂದ ರದ್ದಾಗಲಿದೆ. ಎರಡನೇ ಆದೇಶದಲ್ಲಿ ಈಗಾಗಲೇ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಸೇಲ್ ಡೀಡ್ ಆಗಿದ್ರೆ ಅಂಥ ಕ್ರಯ ಪತ್ರಗಳನ್ನು ರದ್ದುಪಡಿಸಲು ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಲು ಸೂಚಿಸಲಾಗಿದೆ. ಇನ್ನು ಮೂರನೇ ಆದೇಶದಲ್ಲಿ ಸರ್ಕಾರದ ಮುಂದಿನ ಸೂಚನೆವರೆಗೂ ಹೊಸ ಕ್ರಯ ಪತ್ರ ಮಾಡುವಂತಿಲ್ಲ ಅಂತ ಸೂಚಿಸಲಾಗಿದೆ. ನಾಲ್ಕನೇ ಆದೇಶದಲ್ಲಿ ಒಂದು ವೇಳೆ ಸೈಟ್ ರಿಜಿಸ್ಟರ್ ಆಗಿದ್ರೂ ಅದರ ಖಾತಾ ಪ್ರಕ್ರಿಯೆ ತಡೆ ಹಿಡಿಯಲು ಮೈಸೂರು ಮಹಾನಗರ ಪಾಲಿಕೆ, ನಗರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಸೂಚನೆ ನೀಡಲಾಗಿದೆ. ಇನ್ನು 5ನೇ ಆದೇಶದಲ್ಲಿ ಕಾನೂನು ಬಾಹಿರವಾಗಿ ಹಂಚಿಕೆಯಾದ ನಿವೇಶನಗಳಿಗೆ ಖಾತಾ ಆಗಿದ್ರೆ ಮುನ್ಸಿಪಲ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಡಿ ಖಾತಾ ರದ್ದು ಮಾಡುವಂತೆ ಸೂಚಿಸಲಾಗಿದೆ. ಈ ಆದೇಶದ ಬೆನ್ನಲ್ಲೇ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ತಮ್ಮ ಹೋರಾಟಕ್ಕೆ ಸಿಕ್ಕ ದೊಡ್ಡ ಜಯ ಎಂದು ಪೋಸ್ಟ್ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಹೆಸರಿಗೂ ಇದೇ 50-50 ಆಧಾರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ 14 ನಿವೇಶನ ಹಂಚಿಕೆ ಮಾಡಿತ್ತು. ಇದು ರಾಜ್ಯಾದ್ಯಂತ ದೊಡ್ಡ ಸಂಚಲನ ಮೂಡಿಸಿತ್ತು. ಬಿಜೆಪಿ, ಜೆಡಿಎಸ್ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು. ಈ ಎಲ್ಲ ಬೆಳವಣಿಗೆ ನಂತರ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ 14 ನಿವೇಶನಗಳನ್ನ ಮೂಡಾಗೆ ವಾಪಸ್ ನೀಡಿದ್ರು. ಇದರ ಬೆನ್ನಲ್ಲೇ ಎಲ್ಲಾ 50-50 ಮಾದರಿಯ ನಿವೇಶನಗಳನ್ನ ವಾಪಸ್ ಪಡೆಯುವಂತೆ ಒತ್ತಾಯ ಕೇಳಿ ಬಂದಿತ್ತು. ಇದೀಗ ನಗರಾಭಿವೃದ್ಧಿ ಇಲಾಖೆಯೇ ರದ್ದು ಮಾಡಿದೆ. ಸದ್ಯ ನಗರಾಭಿವೃದ್ಧಿ ಸಚಿವ ಯತೀಂದ್ರರೇ ಆಗಿರೋ ಹೊತ್ತಲ್ಲಿ ಈ ಆದೇಶ ಬಂದಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ರಾಮ್, ಟಿವಿ9 ಮೈಸೂರು.